ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆದಂತಹ ಟಿ ಪರೀಕ್ಷೆಯ ಕೀ ಉತ್ತರವನ್ನು ಅಧಿಕೃತವಾಗಿ ಇಲಾಖೆಯವರು ಇವತ್ತೇ ಪ್ರಕಟಣೆ ಮಾಡಿದ್ದಾರೆ. ಸೊ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮ ರಿಸಲ್ಟನ್ನು ನೀವು ಇವತ್ತೇ ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಇದೆ. ಒಂದ್ಸಲ ಮಾಹಿತಿಯನ್ನು ಓದ್ತೀನಿ, ಕೇಳ್ತಾ ಹೋಗಿ. ದಿನಾಂಕ 7/12/2025 ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕೀ ಉತ್ತರಗಳನ್ನು ದಿನಾಂಕ 7/12/2025 ಸಂಜೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳು ಕೆಳಕಂಡ ಸೂಚನೆಗಳನ್ನು ಪಾಲಿಸುವುದು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ 9/12/2025 ದಿನಾಂಕ 12/12/2025 ಸಂಜೆ 5:30 ಅವಕಾಶ ಕಲ್ಪಿಸಲಾಗಿದೆ. ಸೊ ನಿಮಗೆ 9ನೇ ತಾರೀಕಿಂದ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಲಾಸ್ಟ್ ಡೇಟು 12ನೇ ತಾರೀಕುವರೆಗೂ ಅವಕಾಶ ಇದೆ, ಸಂಜೆ 5:30 ಓಕೆ, ಸೊ ಇಲ್ಲಿ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ. ನೀವು ಆನ್ಲೈನ್ ಥ್ರೂನೇ ಅಬ್ಜೆಕ್ಷನನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಎಲ್ಲ ಇದೆ, ಯಾವ ರೀತಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಿಮಗೆ ವಿವರವಾಗಿ ತಿಳಿಸಿದ್ದಾರೆ. ಮ್ಯಾಗ್ಝಿನ್ ಮತ್ತು ಇತರೆ ಜರ್ನಲ್ಗಳು, ಆಮೇಲೆ ಸ್ವತಂತ್ರ ಪ್ರಕಾಶಕರುಗಳ ಪುಸ್ತಕಗಳು, ಗೈಡ್ಗಳು, ಇಂಟರ್ನೆಟ್ ಮೂಲಗಳು ಇವುಗಳಲ್ಲಿ ಪ್ರಕಟಿತವಾಗಿರುವಂಥ ಮಾಹಿತಿಯನ್ನು ಕನ್ಸಿಡರ್ ಮಾಡಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಳ್ರಿ. ಓಕೆ, ಈ ಒಂದು PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಳ್ರಿ. ಇಲ್ಲಿ ನಿಮಗೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳಿದೆ, ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಇದೇ PDF ಅಲ್ಲೇ ನಿಮಗೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರ ಕೂಡ ಇರುತ್ತೆ. ಸೊ ಈಗ ನಿಮ್ಮ ರಿಸಲ್ಟನ್ನು ನೀವು ಇವತ್ತೇ ಚೆಕ್ ಮಾಡ್ಕೊಳ್ಬೋದು. ಈ ಹಿಂದೆ ಯಾವತ್ತೂ ಕೂಡ ಪರೀಕ್ಷೆ ನಡೆದ ದಿನವೇ ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಿರಲಿಲ್ಲ. ಸೊ ಇದು ಒಂದು ಹೊಸ ಬದಲಾವಣೆ. ಸೊ ಇದರಿಂದ ಏನು ನೀವು ನಿರೀಕ್ಷೆ ಮಾಡ್ಬೋದು ಅಂದರೆ TET ಅಂಕಪಟ್ಟಿ ನಿಮಗೆ ಬೇಗ ಸಿಗುತ್ತೆ ಅನ್ನೋದು. ಜೊತೆಗೆ GPSTR ಎಕ್ಸಾಮನ್ನು ಕೂಡ ಇನ್ನೇನು ಸದ್ಯದಲ್ಲೇ ಕರೀತಾರೆ, ಎಲ್ಲ ತಯಾರಿಯನ್ನು ಮಾಡಿಕೊಳ್ಳ್ರಿ. ಕಾಂಪಿಟೇಷನ್ ಬರ್ತಾ ಹೈ ಆಗ್ತಾಯಿತ್ತು. ಈ ವರ್ಷ ಅಂತೂ ಅತಿ ಸುಲಭವಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು 140-145 ಅಂಕಗಳನ್ನು ಪಡ್ಕೊಂಡವರು ಕೂಡ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಓಕೆ, ಕಾಂಪಿಟೇಷನ್ ಮಾತ್ರ ತುಂಬ ಇದೆ, ನಿಮ್ಮ ತಯಾರಿ ಕೂಡ ಹಾಗೇ ಇರಬೇಕು ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.